ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಅವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಇವತ್ತು ದತ್ತ ಜಯಂತಿ ಇದೆ. ಈ ದತ್ತ ಜಯಂತಿಯ ವಿಶೇಷತೆ ಏನು, ಆಚರಣೆ ಹೇಗಿರಬೇಕಾಗತ್ತೆ, ಯಾವ ರೀತಿಯಾದಂಥ ಫಲಗಳನ್ನು ಪಡ್ಕೊಳ್ಬೋದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಗುರುಗಳೇ, ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರ ಸ್ವಯಮೇವ ಗುರು ಸಾಕ್ಷಾತ್ ಶುಭ್ರಾಯ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂಗದಾಭೂಷಿತಭೂಷಣಾಢ್ಯಂ ಶುಭ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಚತುರ್ದಶಿ ಶನಿವಾರ ರೋಹಿಣಿ ನಕ್ಷತ್ರ ಸಿದ್ಧಿನಾಮ ಯೋಗ ವಣಿಜಾಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಃ ಬಭೂವ. ಯತ್ಕಾಮಾಸ್ತೇಜೋಮಸ್ತನ್ನೋ ಅಸ್ತು ವಜಗ್ಗಸ್ಯಾಮ ಪತಯೋರಜೀಣಾಂ. ಇಮಯ್ಯಮಪ್ರಸ್ತರಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನ ರಾಜನ ಹವಿಷಾಮಾತಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ. ನಾವು ವಿಶೇಷವಾಗಿ ವಿಷ್ಣುವಿನ ಆರಾಧನೆ, ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಸಂಗಾತಿಯಲ್ಲಿ ಕಲಹ ಬರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಕಲಹಗಳು, ಮನಸ್ತಾಪ ಆಗತಕ್ಕಂಥದ್ದು ಯಾವುದೋ ರೀತಿಯಲ್ಲಿ. ಯಾಕೆಂದರೆ ಮನುಷ್ಯನಿಗೆ ಈ ಒತ್ತಡ ಹೇಳುವಂಥದ್ದು ಪ್ರತಿನಿತ್ಯವೂ ಕೂಡ ಇರ್ತದೆ. ಯಾರು ಕೆಲಸವನ್ನು ಮಾಡ್ತಾರೋ ಅಂಥವರಿಗೆ ಒತ್ತಡ ಹೇಳುವಂಥದ್ದು ಇರ್ತದೆ. ಯಾರು ಕೆಲಸ ಮಾಡೋದಿಲ್ವೋ ಅವರಿಗೆ ಒತ್ತಡ ಇರೋದಿಲ್ಲ. ಆವಾಗ ನಾವು ಏನು ಮಾಡಬೇಕು ಅಂತಾದರೆ, ಒತ್ತಡದ ಈ ಜೀವನದಲ್ಲಿ ನಾವು ಅಲ್ಲಿ ಸ್ವಲ್ಪ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕಂತೆ. ಯಾವ ರೀತಿ ವಿಶ್ರಾಂತಿ ಕೊಡಬೇಕು? ಯಾಕೆಂದರೆ ಮನಸ್ಸಿಗೆ ವಿಶ್ರಾಂತಿನೇ ಇಲ್ಲ. ನಾವು ಸ್ವಪ್ನದಲ್ಲೂ ಅದು ಓಡಾಡ್ತಾನೆ ಇರ್ತದೆ. ಯಾಕೆಂದರೆ ನಮಗೆ ಸ್ವಪ್ನ ಕಾಣ್ತದೆ. ಅಲ್ಲಿ ನಾವು ಮಲ್ಕೊಂಡ್ರೂ ಕೂಡ ಮನಸ್ಸು ಓಡಾಡ್ತಾ ಇರ್ತದೆ. ಅದು ಕೆಲವೊಂದು ರೀತಿಯಲ್ಲಿ ನಮಗೆ ಪೂರ್ವಜನ್ಮದ್ದು ಯಾವುದೋ ರೀತಿಯಲ್ಲಿ ಕರ್ಮ ಇರ್ಬೋದು. ಅದು ನಾವು ಆ ಜಾಗವನ್ನು ನೋಡೇ ಇರುವುದಿಲ್ಲ, ಆದರೆ ಸ್ವಪ್ನದಲ್ಲಿ ನಮಗೆ ಕಾಣ್ತದೆ. ಹೇಗೆ ಕಾಣ್ತದೆ? ಅದು ಪೂರ್ವಜನ್ಮದ ಕರ್ಮದ ವಾಸನೆ ಅದು. ಯಾಕೆಂದರೆ ನಾವು ಇಲ್ಲೇ ಕುಳಿತುಕೊಂಡು ಯಾವುದೋ ಹೊರ ದೇಶದಲ್ಲಿ ಇದ್ದಿದ್ದು ನಮಗೆ ಕಾಣಬಹುದು. ಅದು ಅಲ್ಲ ಇದ್ದಿರ್ತದೆ. ಆದರೆ ಅದು ಏನು ಅಂತಂದರೆ, ಅದು ಯಾವುದೋ ಜನ್ಮದಲ್ಲಿ ನಾವು ಆ ಕರ್ಮವನ್ನು ಮಾಡಿದ್ದಕ್ಕೆ
ಅಲ್ಲಿ ನಮಗೆ ಕಾಣುವಂಥದ್ದು. ಹಾಗಾಗಿ ಮನಸ್ಸಿಗೆ ನಾವು ಏನು ಕೊಡಬೇಕು ಅಂತಾದರೆ ವಿಶ್ರಾಂತಿಯನ್ನು ಕೊಡತಕ್ಕಂಥದ್ದು ಯಾವುದರಲ್ಲಿ ಅಂತಂದರೆ ಧ್ಯಾನದಲ್ಲಿ ಮನಸ್ಸಿಗೆ ವಿಶ್ರಾಂತಿ ಸಿಗ್ತದೆ. ಧ್ಯಾನವನ್ನು ಮಾಡಿದಾಗ ಯಾವ ರೀತಿ ಅಂದರೆ ಭಗವಂತನ ಧ್ಯಾನ ಮಾಡಿದಾಗ ವಿಶ್ರಾಂತಿ ಹೇಳುವಂಥದ್ದು ಸಿಗುವಂಥದ್ದು. ಯಾವ ರೀತಿ ನಾವು ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತಂದು ಹೇಳಿದ್ದಾರೆ. ಬಕವದ್ ಧ್ಯಾನಮಾಚರೇತ್ ಅಂತ ಹೇಳಿದ್ದಾರೆ. ಬಕ ಅಂದರೆ ಬಾತುಕೋಳಿ ಅಥವಾ ಕೊಕ್ಕರೆ ಅಂತ ನಾವು ಕರಿತೇವೆ. ಕೊಕ್ಕರೆ ಅದು ನೀರಿನಲ್ಲಿ ಹೋಗಿ ಧ್ಯಾನ ಮಾಡ್ತದೆಯಂತೆ. ಯಾವ ರೀತಿ ಧ್ಯಾನ ಮಾಡ್ತದೆ ಅದು ಮೀನಿನ ಧ್ಯಾನ ಮಾಡ್ತದೆ. ಅಂದರೆ ಅಲ್ಲಿ ಆ ನೀರಿನಲ್ಲಿ ಹೋಗಿ ಅದು ನದಿಯಲ್ಲಿ ಹೋಗಿ ಅದ್ರ ದಡದಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾ ಇರ್ತದೆ. ಅದು ಎಷ್ಟು ಧ್ಯಾನ ಆದರೂ ಹತ್ತಿರ ಬಂದರೂ ಏನೂ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ. ಹಾಗೆ ನಾವು ಕೂಡ ಯಾವ ರೀತಿ ಧ್ಯಾನ ಮಾಡಬೇಕು ಅಂದರೆ ನಾವು ಭಗವಂತನ ಧ್ಯಾನ ಮಾಡಬೇಕು. ಹಾಗೆ ಆ ಭಗವಂತನ ಧ್ಯಾನ ಮಾಡಿದಾಗ ಮನಸ್ಸು ಸ್ವಲ್ಪ ವಿಶ್ರಾಂತಿಗೆ ಬರುತ್ತದೆ. ಅಂದರೆ ಯಾವುದೇ ಒಂದು ಘಟನೆಯನ್ನಾದರೂ ಕೂಡ ನಾವು ಯಾವ ರೀತಿ ಸಂಯಮದಿಂದ ತಾಳ್ಮೆಯಿಂದ ಎಲ್ಲವನ್ನೂ ಎದುರಿಸ್ಬೋದು. ತಾಳಿದವನು ಬಾಳಿಯಾನು ಅಂತ ಹೇಳಿದ್ದಾರೆ. ಆ ತಾಳ್ಮೆಯಿಂದಲೇ ಇಡೀ, ಯಾಕೆಂದರೆ ನಮಗೆ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದ್ದು ತಾಳ್ಮೆಯಿಂದಲೇ. ನಾವು ಆ ಚರಿತ್ರೆ ಇತಿಹಾಸವನ್ನು ಓದಿದ್ರೆ ಗೊತ್ತಾಗ್ತದೆ. ಎಲ್ಲವೂ ಆಯಿತು, ಆದರೆ ಆಮೇಲೆ ಶಾಂತಿಯಿಂದ ಆ ಬ್ರಿಟಿಷರು ಮಣಿದರು. ಯಾವ ರೀತಿಯಲ್ಲಿ ಶಾಂತಿಯಿಂದ ತಾಳ್ಮೆಯಿಂದ. ಅದಕ್ಕಾಗಿ ನಮಗೆ ಶಾಂತವಾಗಿ, ಯಾಕೆಂದರೆ ತಣಿದ ನೀರನ್ನಾದರೂ ಕೂಡ ಮತ್ತೆ ತಣಿಸಿ ಕುಡಿಬೇಕಂತೆ. ಅಷ್ಟು ರೀತಿಯಿಂದ ತಾಳ್ಮೆಯಿಂದ ಹೋದಾಗ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ವ್ಯಾಪಾರಿಗಳು, ಯಾಕೆಂದರೆ ವಾತಾವರಣವೂ ವ್ಯತ್ಯಾಸ ಆಗಿದೆ ಈಗ. ಯಾಕೆಂದರೆ ಚಳಿಗಾಲ ಇದು, ಆದರೆ ಕೆಲವೊಂದು ಕಡೆ ಮಳೆ ಬರುವಂಥದ್ದು ಅಥವಾ ಮೋಡ ಆಗತಕ್ಕಂಥದ್ದು. ಇದು ಯಾವ ರೀತಿ? ಯಾಕೆಂದರೆ ಭಗವಂತ ಅವನು ಇದ್ದಾನೆ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ. ಸಾಕ್ಷಿ ಯಾವ ರೀತಿ? ಭಗವಂತ ನಮಗೆ ಕಾಣ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ನೋಡಿ, ನಾವು ಮಾಡಿದಂಥ ತಪ್ಪಿಗೆ ನಮ್ಗೆ ಅವನು ಶಿಕ್ಷೆ ಕೊಡ್ತಾ ಇದ್ದಾನೆ ಈಗ. ಯಾವ ರೀತಿ? ಇದರ ಚಳಿಗಾಲದಲ್ಲಿ ಮಳೆ ಬರೋದಿಲ್ಲ, ಬರಬಾರ್ದು. ಯಾಕೆಂದರೆ ಈಗ ಎಲ್ಲ ಭತ್ತ ಇರ್ಬೋದು, ಜೋಳ ಇರ್ಬೋದು, ಅಥವಾ ಅಡಿಕೆ ಇರ್ಬೋದು, ಸಾಮಾನ್ಯವಾಗಿ ಎಲ್ಲ ಬೆಳೆದು ಮಾರುಕಟ್ಟೆಗೆ ಬರುವಂಥ ದಿವಸ ಆಯಿತು. ಇವಾಗ ಹೀಗಾದರೆ ಮುಂದೆ ಏನಾಗ್ತದೆ? ರೈತರ ಕಥೆ ಏನಾಗ್ತದೆ? ಇದು ಸಾಮೂಹಿಕವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಏಕೆಂದರೆ ಯಾರು ಒಬ್ಬರು ಮಾಡಿದ್ದಂಥದ್ದಲ್ಲ ಇದು. ಈ ಪ್ರಕೃತಿ ಮುನಿಯುವಂಥದ್ದು ಇಡೀ ಜಗತ್ತೇ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಅಂದರೆ ನಮಗೆ ಯಾವ ರೀತಿ? ಹಾಗಾಗಿ ನಾವು ಏನು ಮಾಡಬೇಕು ಅಂತಾದರೆ ನಾವು ಮುಂದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಲ್ಲೇ ನಾವು ಹೋಗಬೇಕಂತೆ. ಯಾಕೆಂದರೆ ಹಿಂದೆ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಮತ್ತೆ ಹಿಂದಿನ ಕಾಲನೇ ಬರ್ತದೆ. ಯಾಕೆಂದರೆ ಈಗ ಮೊನ್ನೆ ಕೊರೋನಾ ಬಂದು ಹೋದಂಗೆ ಯಾವ ರೀತಿ ಕೈ ತೊಳ್ಕೊಳ್ಬೇಕು, ಕಾಲು ಮುಖ ತೊಳಿಬೇಕು, ಅಥವಾ ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕು, ಇದೆಲ್ಲ ಬಂದಿತ್ತು ಹಿಂದಿನ ದಿನದಲ್ಲಿ. ಈಗ ಪೇಟೆಗೆ ಹೋದರೆ ಅವರು ಎಲ್ಲ ಬಟ್ಟೆಯನ್ನು ಬಿಚ್ಚಿ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬರ್ತಿದ್ರು ಊಟ ಮಾಡಬೇಕು ಅಂತಾದರೆ. ಅವ್ರು ಹೊರಗಡೆನೇ ನಿಲ್ಲಿಸ್ತಿದ್ರು. ನೀನು ಒಳಗಡೆ ಬರಬೇಡ, ಸ್ನಾನ ಮಾಡ್ಕೊಬಾ ಅಂತ ಹೇಳ್ತಿದ್ರು. ಹಿಂದಿನ ಕಾಲದಲ್ಲಿ ಅಷ್ಟು ಇತ್ತು. ಅಂದರೆ ಬಚ್ಚಲ ಮನೆ ಹೇಳುವಂಥದ್ದು ಹೊರಗಡೆನೇ ಇರ್ತಿತ್ತು. ಹಾಗಾಗಿ ಅಷ್ಟು ಮಡಿಯಿಂದ ಇದ್ದಿದ್ದಕ್ಕೆ ಆ ಕಾಲದಲ್ಲಿ ಯಾವ ರೀತಿಯಲ್ಲಿ, ಯಾಕಂದರೆ ಮಡಿ ಅಂದರೆ ಏನು ಅಂತಂದರೆ ನಮಗೆ ಆ ಶುಚಿತ್ವ ಹೇಳತಕ್ಕಂಥದ್ದು. ಯಾವ ರೀತಿ ದೇಹಕ್ಕೆ ಶುಚಿತ್ವ ಕೊಡತಕ್ಕಂಥದ್ದು ಒಂದು ರೀತಿ ಮಡಿ. ಇನ್ನೊಂದು ರೀತಿ ಮಡಿ ಅಂತಂದರೆ ಮನಸ್ಸಿಗೆ ಶುಚಿಯನ್ನು ಕೊಡತಕ್ಕಂಥದ್ದು. ಆ ಮನಸ್ಸಿಗೆ ಶುಚಿಯನ್ನು ಕೊಡತಕ್ಕಂಥದ್ದು ಭಗವಂತನ ಸ್ಮರಣೆಯಿಂದ ಬರತಕ್ಕಂಥದ್ದು. ದೇಹಕ್ಕೆ ಶುಚಿ ಅಂತಂದರೆ ಸ್ನಾನದಿಂದ ಶುಚಿಯಾಗತಕ್ಕಂಥದ್ದು ದೇಹ. ಅಂದರೆ ಸ್ನಾನದಿಂದ ಶುದ್ಧಿಯಾಗಿ ಮನಸ್ಸು ಪೂಜೆಗೆ ಯೋಗ್ಯವಾಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ದೇವತಾ ಅನುಕೂಲ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು. ಯಾಕಂತಂದರೆ
ದೈವಾನುಕೂಲ ಇದ್ದರೆ ನಾವು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಮಾಡಲೇಬೇಕಂತ ಮಾಡುವಂಥ ಒಂದು ಆಸಕ್ತಿ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಬರುವಂಥದ್ದು. ಹಾಗೆ ಬಂಧುಗಳ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ನಮಗೆ ಸಿಗ್ತದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಉಂಟಾಗ್ತದೆ. ಹಾಗೆ ಐಕ್ಯಮಂತ್ರ ಪಠಣವನ್ನು ನಾವು ಮಾಡೋದರಿಂದ ಮೇಷರಾಶಿಯಲ್ಲಿರುವವರಿಗೆ ಎಲ್ಲ ರೀತಿಯಲ್ಲಿ ಶುಭವಾಗ್ತದೆ. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಸಾಲ ಬಾಧೆ ಆಗತಕ್ಕಂಥದ್ದು, ಹಾಗೆ ಶತ್ರುವಿನ ಬಾಧೆ ಕೂಡ ಆಗತಕ್ಕಂಥದ್ದು. ಶತ್ರುವಿನಿಂದ, ಯಾಕಂದರೆ ನಮ್ಮ ಹೊರಗಡೆ ಇರತಕ್ಕಂಥ ಶತ್ರುವಿಗಿಂತ ಹೆಚ್ಚಾಗಿ ನಮ್ಮ ಒಳಗಡೆನೇ ಶತ್ರುಗಳು ನಮಗೆ ಜಾಸ್ತಿ ಇದ್ದಾರೆ. ಆ ಒಳಗಡೆ ಇರತಕ್ಕಂಥ ಶತ್ರುವಿನಿಂದ ನಾವು ಯಾವ ರೀತಿಯಲ್ಲಿ ಅಂದರೆ ನಮಗೆ ಸಹಿಷ್ಣುತೆ, ಆ ಸಹನೆ ಹೇಳುವಂತಕ್ಕಂಥದ್ದು ನಾವು ಅದನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ನಮ್ಮಲ್ಲಿ ಎಲ್ಲ ಗುಣಗಳು ಇದ್ದಾವೆ. ಒಳ್ಳೆಯ ಗುಣವೂ ಇದ್ದದೆ, ಕೆಟ್ಟ ಗುಣವೂ ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಅದು ನಮ್ಮಲ್ಲಿ ಇರತಕ್ಕಂಥ ಒಳ್ಳೆಯ ಗುಣವನ್ನು ನಾವು ಮತ್ತೆ ಜಾಗ್ರತೆಯಲ್ಲಿ ತರಬೇಕು, ಅದನ್ನು ರೂಢಿಯಲ್ಲಿ ತರಬೇಕು, ಆಚರಣೆಯಲ್ಲಿ ತರಬೇಕು ಅದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು, ನೋವು ಬರತಕ್ಕಂಥದ್ದು, ಅದು ಯಾವುದೋ ಆಹಾರ ಸೇವನೆಯಿಂದನೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನಮಗೆ ಸಮಸ್ಯೆ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಆದಷ್ಟು ಕಟ್ಟುನಿಟ್ಟಿನ ಕ್ರಮ. ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ತಾರಲ್ಲಿ, ಯಾವ ರೀತಿ ಅಂತಂದರೆ ಅಷ್ಟೇ ನಮಗೆ ಕರೆದಿದ್ದನ್ನು ತಿನ್ನಬಾರ್ದು ಇವತ್ತು, ಅಥವಾ ಆದಷ್ಟು ನಾವು ಹೊರಗಡೆ ತಿನಿಸನ್ನು ಇವತ್ತು ತಿನ್ನಬಾರ್ದು. ಯಾಕೆಂತಂದರೆ ಅದರಿಂದ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕೆಂದರೆ ವಾತಾವರಣವೂ ವ್ಯತ್ಯಾಸ, ಹಾಗೆ ಆಹಾರನೂ ವ್ಯತ್ಯಾಸ ಆದಾಗ ಏನಾಗ್ತದೆ ಅಂತಂದರೆ ಅದು ಆರೋಗ್ಯದಲ್ಲಿ ವ್ಯತ್ಯಾಸಕ್ಕೆ ಕಾರಣ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ಯಾವುದೋ ಅದು ಬೇಕೋ ಬೇಡೋ ಗೊತ್ತಿಲ್ಲ, ಯಾವುದೋ ಒಂದು ಖರೀದಿ ಮಾಡತಕ್ಕಂಥದ್ದು ಅಥವಾ ಬೇರೆ ರೀತಿಯಲ್ಲಿ ಇವತ್ತಿನ ದಿವಸ ನಷ್ಟ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ವೆಂಕಟೇಶ್ವರನ ಪ್ರಾರ್ಥನೆ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಬರತಕ್ಕಂಥದ್ದು ಅಥವಾ ಮಕ್ಕಳಿಂದ ಅಸಮಾಧಾನ ಆಗತಕ್ಕಂಥದ್ದು. ಹಾಗೆ ಬುದ್ಧಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಬುದ್ಧಿ ಅಂದರೆ ಏನೋ ಒಂದು ನಾವು ಆಲೋಚನೆ ಮಾಡ್ತಾ ಇರ್ತೇವೆ, ಆ ಆಲೋಚನೆ ಮಾಡಿದಾಗ ನಮಗೆ ಸರಿಯಾದಂಥ ಆ ಒಂದು ಕ್ರಿಯಾಶಕ್ತಿ ಅಂದರೆ ಆಲೋಚನೆಗೆ ತಕ್ಕಂತೆ ಆ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆಲೋಚನೆ ಮಾತ್ರ ನಡೀತದೆ, ಕ್ರಿಯೆ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಆಗೋದಿಲ್ಲ. ಹಾಗೆ ಇವತ್ತಿನ ದಿವಸ ಧನಲಾಭ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಹಾಗೆ ದುರ್ಗಾ ಕವಚ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಕಲಹ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ ಯಾಕಂದರೆ ಶನಿವಾರ ಆಗಿರೋದ್ರಿಂದ ನಾವು ಆದಷ್ಟು ಪ್ರಯಾಣವನ್ನು ಇವತ್ತಿನ ದಿವಸ ಮಾಡಬಾರ್ದು. ಅಂದರೆ ಮಾಡಲೇಬೇಕು ಅಂತಾದರೆ ಸೂರ್ಯ ಉದಯದ ಒಳಗಡೆ ಮನೆಯನ್ನು ಬಿಡಬೇಕು ಅಥವಾ ಸೂರ್ಯಾಸ್ತದ ನಂತರ ಮನೆಯಿಂದ ಹೊರಡಬೇಕು. ವಿಷಜಂತುಗಳ ಭಯ ಹೇಳತಕ್ಕಂಥದ್ದು. ಯಾಕೆಂದರೆ ಸ್ವಲ್ಪ ಈಗ ಮಳೆ ಕೆಲವು ಕಡೆ ಬಿದ್ದಿರೋದ್ರಿಂದ ಅಥವಾ ಬೀಳ್ತಾ ಇರೋದರಿಂದ ಏನಾಗ್ತದೆ ಅಂತಾದರೆ ಯಾವುದೇ ರೀತಿ ಹಾವು, ಚೇಳು ಇವೆಲ್ಲ ಸ್ವಲ್ಪ ನಮಗೆ ಆ ಕಾಡಿಗೆ ಹೋದಾಗ ಅಥವಾ ಯಾವುದೋ ನಾವು ನಡೆದ ರೋಡ್ನಲ್ಲೂ ಕೂಡ ಕೆಲವು ಬರತಕ್ಕಂಥದ್ದು. ಆವಾಗ ನಾವು ಆದಷ್ಟು ಅವರ ಒಂದು ಭಯ ಅಂತಂದರೆ ನಾವು ಅಂಥದ್ರಿಂದ ನಾವು ನೋಡ್ಕೊಂಡು ನಡೆದಾಡಿದಾಗ ನಾವು ಅವರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮಗೆ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೋದು. ಯಾಕೆಂದರೆ ಅಲ್ಲಿ ಹಾವಿದೆ ಅಥವಾ ಚೇಳಿದೆ ಅಂತ ನಾವು ಅದ್ರ ಸಂತಿಗೆ ಆಟ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಯಾವುದೇ ಪ್ರಾಣಿಯಾದರೂ ಅಷ್ಟೇ, ಅವರಿಗೆ ಏನು ತೊಂದರೆ ಕೊಡಲಿಲ್ಲ ಅಂದರೆ ಅವ್ರು ನಮಗೆ ತೊಂದರೆ ಕೊಡೋದಿಲ್ವಂತೆ. ನಾವು ಅವ್ರಿಗೆ ತೊಂದರೆ ಕೊಟ್ಟರೆ ಅವರು ನಮಗೆ
ತೊಂದರೆ ಕೊಡಲಿಕ್ಕೆ ಬರ್ತದೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಗಂಟಲ ನೋವು ಬರತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು, ಹಾಗೆ ಕಿವಿ ಬಾಧೆ, ಕಿವಿಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾರಾಶಿಯಲ್ಲಿರುವವರಿಗೆ ಆಹಾರದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರತಕ್ಕಂಥದ್ದು, ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ ಆಗತಕ್ಕಂಥದ್ದು, ಹಾಗೆ ಬಂಧು ಮಿತ್ರರ ಸಹಕಾರ ಇವತ್ತಿನ ದಿವಸ ಸಿಗ್ತದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು 12 ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಇನ್ನುಳಿದ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಯಾವುದೇ ವೃತ್ತಿಯಲ್ಲಿ ಇರ್ಬೋದು ಅಥವಾ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಸಹೋದರರ ಸಹಕಾರ, ಹಾಗೆ ಅಕ್ಕ ತಂಗಿಯರಿಂದ ಸಹಕಾರ ಸಿಗತಕ್ಕಂಥದ್ದು, ಹಾಗೆ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಹಾಗೆ ಎಲ್ಲ ರೀತಿಯಲ್ಲಿ ಕುಟುಂಬದಲ್ಲಿ ಸಹಕಾರ ಇವತ್ತಿನ ದಿವಸ ಸಿಗ್ತದೆ. ಸ್ತ್ರೀಯರಿಗೆ ಮಾನ್ಯತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಸ್ತ್ರೀಯರಿಗೆ ಸ್ಥಾನಮಾನಗಳು, ಒಳ್ಳೆಯ ಗೌರವಗಳು ಇವತ್ತಿನ ದಿವಸ ಸಿಗುವಂಥದ್ದು, ಹಾಗೆ ಸ್ವಲ್ಪ ಕಾಲಿನ ಬಾಧೆ, ಕಾಲಿಗೆ ಸ್ವಲ್ಪ ನೋವಾಗತಕ್ಕಂಥದ್ದು, ತೊಂದರೆ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಗಾಡಿಯನ್ನು ಓಡಿಸುವಾಗ ಅಥವಾ ನಡೆದಾಡುವಾಗ ಆದಷ್ಟು ಜಾಗ್ರತೆಯಿಂದ ಹೋಗತಕ್ಕಂಥದ್ದು, ನಡೆಯತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಲಾಭದ ದಿನ ಇವತ್ತು, ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಬುದ್ಧಿಬಲ ಇವತ್ತಿನ ದಿವಸ ಚೆನ್ನಾಗಿ ಸಮಯ ಪ್ರಜ್ಞೆ ಹೇಳತಕ್ಕಂಥದ್ದು, ಒಳ್ಳೆಯ ವಿಚಾರದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇವತ್ತಿನ ದಿವಸ, ಹಾಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು, ಹಾಗೆ ಪ್ರಯಾಣದಲ್ಲಿ ತುಂಬ ಜಾಗ್ರತೆ ಇರಲಿ. ಯಾಕೆಂತಂದರೆ ಇವತ್ತಿನ ದಿವಸ ನವಗ್ರಹ ಸ್ತುತಿಯನ್ನು ಪಠಿಸುವುದರಿಂದ ಅಥವಾ ನವಗ್ರಹ ಸ್ತೋತ್ರವನ್ನು ಕೇಳುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ತೊಡಕು ಉಂಟಾಗತಕ್ಕಂಥದ್ದು, ವಿಘ್ನಗಳು ಬರತಕ್ಕಂಥದ್ದು, ಹಾಗೆ ಸಂಗಾತಿಯಿಂದ ವ್ಯಯ, ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಹಾಗೆ ಇಷ್ಟದೇವತಾ ಆರಾಧನೆ, ನಮ್ಮ ಇಷ್ಟದೇವತಾ ಆರಾಧನೆ ನಾವು ಮಾಡುವುದರಿಂದ ಅಥವಾ ಇಷ್ಟದೇವತಾ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗೆ ಕುಂಭರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಲಾಭದ ದಿನ, ಹಾಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು,
ಶುಭ ಕಾರ್ಯಗಳಿಗೆ ಇವತ್ತಿನ ದಿವಸ ತೊಂದರೆ ಬರತಕ್ಕಂಥದ್ದು. ಹಾಗೆ ಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಅಶುಚಿಯಾಗತಕ್ಕಂಥದ್ದು, ಮೈಲಿಗೆ ಬರತಕ್ಕಂಥದ್ದು, ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಹಾಗೆ ಹೆಣ್ಣು ಮಕ್ಕಳಿಗೆ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ದೈವಿ ಅಪರಾಧ ಕ್ಷಮಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ಇವತ್ತು ಯಾರೂ ಕೂಡ ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆ, ಯಾಕಂದರೆ ಇವತ್ತು ದತ್ತಾತ್ರೇಯನ ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಪ್ರತಿ ಸಂಚಿಕೆಯಿಂದ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ಪಡ್ಕೊಳ್ಳೋಣ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ದತ್ತ ಜಯಂತಿಯ ವಿಶೇಷತೆ ಏನು, ಇದರ ಆಚರಣೆಯನ್ನು ಹೇಗೆ ಮಾಡಬೇಕು, ಇದರ ನೀತಿ ನಿಯಮಗಳು, ಕ್ರಮಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿ ಹೇಳ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ಇವತ್ತು ದತ್ತಾತ್ರೇಯ ಅವತಾರ ಮಾಡಿದ ದಿವಸ ಭಗವಂತ, ಯಾಕಂದರೆ ನಾವು 10 ಅವತಾರವನ್ನು ಕೇಳಿದ್ದೇವೆ. ಇದು ಕಲಿಯುಗದಲ್ಲಿ ದತ್ತಾತ್ರೇಯನ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಮತ್ತು ಶೀಘ್ರವಾಗಿ ಫಲವನ್ನು ಕೊಡತಕ್ಕಂಥದ್ದು. ಯಾಕಂದರೆ ನಾವು ವಿಶೇಷವಾಗಿ ದತ್ತಾತ್ರೇಯನ ಆರಾಧನೆ ಅಂದರೆ ಮಹಾ ಸಂಪತ್ತು ಪ್ರದಾಯ, ಅವನು ಮಹಾ ಸಂಪತ್ತನ್ನು ಕೊಡ್ತಾನಂತೆ. ಹಾಗಾದರೆ ಮಹಾಜ್ಞಾನಪ್ರದಾಯ, ನಮಗೆ ಜ್ಞಾನವನ್ನು ಕೊಡ್ತಾನಂತೆ. ಯಾಕೆಂದರೆ ನಾವೆಲ್ಲರೂ ಕೂಡ ಜ್ಞಾನವನ್ನು ಹೊಂದಲಿಕ್ಕಾಗಿ ಮನುಷ್ಯ ಜನ್ಮವನ್ನು ತೆಗೆದುಕೊಂಡು ಬಂದಿತ್ತು. ಈ ಮನುಷ್ಯ ಶರೀರ ನಮಗೆ ಸಿಕ್ಕಿತ್ತು, ಬೇರೆ ಯಾವ ಸಂಪಾದನೆ ಮಾಡಲಿಕ್ಕೂ ಅಲ್ಲ, ಧನ ಸಂಪಾದನೆಗೂ ಅಲ್ಲ, ಜನ ಸಂಪಾದನೆಗೂ ಅಲ್ವಂತೆ. ಯಾವ ರೀತಿ? ಜ್ಞಾನ ಸಂಪಾದನೆಗಾಗಿ. ಆ ಜ್ಞಾನ ಸಂಪಾದನೆ ಅಂದರೆ ಯಾವ ರೀತಿ ಇರಬೇಕಂತಂದರೆ, ಅದು ನಮ್ಮಲ್ಲಿ ಇರತಕ್ಕಂಥ ಜ್ಞಾನ. ಹಾಗೆ ಅಂದರೆ ಎಲ್ಲಿದೆ ಜ್ಞಾನ ಅಂದರೆ ಅದು ನಮ್ಮಲ್ಲೇ ಇದೆಯಂತೆ. ಅದು ಆ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ, ಅದಕ್ಕಾಗಿ ತಿಳಿಸ್ಕೊಡ್ಲಿಕ್ಕಾಗಿ ಭಗವಂತ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡಿದ್ದಾನೆ. ದತ್ತಾತ್ರೇಯನ ಅವತಾರದಲ್ಲಿ ಕಲಿಯುಗದಲ್ಲಿ ಮೊದಲನೇ ಅವತಾರ ಯಾವುದು ಕೇಳಿದರೆ ಶ್ರೀಪಾದವಲ್ಲಭರು. ಕಲಿಯುಗದಲ್ಲಿ ಶ್ರೀಪಾದವಲ್ಲಭರು ಪೀಠಿಕಾಪುರದಲ್ಲಿ ಅವತಾರ ಮಾಡಿದ್ದಾರೆ, ಆಂಧ್ರದ ಹತ್ರ ಬರ್ತದೆ ಅದು. ಎರಡನೇ ಅವತಾರ ನರಸಿಂಹ ಸರಸ್ವತಿಗಳು, ಗಾಣಗಾಪುರದಲ್ಲಿ ಬರ್ತದೆ, ಗಾಣಗಾಪುರ. ಹಾಗೆ ಮೂರನೇ ಅವತಾರ ಸ್ವಾಮಿ ಸಮರ್ಥರು, ಅಕ್ಕಲಕೋಟೆಯಲ್ಲಿ ಬರ್ತದೆ, ಅಕ್ಕಲಕೋಟೆ. ನಾಲ್ಕನೇ ಅವತಾರನೇ ಶಿರಡಿ ಸಾಯಿಬಾಬರು. ನಮಗೆ ಈಗ ಶಿರಡಿ ಸಾಯಿಬಾಬರು ಅಂದರೆ ನಮಗೆ ಸಾಮಾನ್ಯ ಪರಿಚಯ ಇದೆ. ಯಾಕೆಂತಂದರೆ ಅಷ್ಟು ಶಕ್ತಿ, ಅಷ್ಟು ಅವರ ಪವಾಡ ಈಗ ತುಂಬ ರೀತಿಯಲ್ಲಿ ನಡೀತಾ ಇದೆ. ಶಿರಡಿ ಸಾಯಿಬಾಬರ ಒಂದು ಮಹಿಮೆ ಹೇಳತಕ್ಕಂಥದ್ದು, ಯಾರು ಸಾಯಿಬಾಬರ ಆರಾಧನೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಅವ್ರನ್ನ ಅವರು ಕೈ ಬಿಡುವುದೇ ಇಲ್ಲ. ಯಾವ ರೀತಿ ಅಂದರೆ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾರಂತೆ. ನಮಗೆ ಈ ಕಣ್ಣಿಗೆ ಯಾವ ರೀತಿ ರೆಪ್ಪೆ ರಕ್ಷಣೆ ಕೊಡ್ತದೆ, ಒಂದು ಸೆಕೆಂಡು ಏನು ಬಿಸಿಲು ಬಂತು ಅಥವಾ ಬೆಳಕು ಬಂತು ಅಂದ್ರೆ ಮುಚ್ಚಿಬಿಡ್ತದೆ, ಧೂಳು ಬಂತು ಅಂದ್ರೆ ಅದು ಮುಚ್ಚಿಬಿಡ್ತದೆ. ಆ ರೀತಿಯಲ್ಲಿ ನಮಗೆ ರಕ್ಷಣೆ ಕೊಡ್ತಾರಂತೆ. ನಾವು ಮಾಡೋದು ಏನು ಅಂತಂದರೆ, ನಾವು ಮಾಡೋದು ಬರೀ ಸ್ಮರಣೆ ಅಷ್ಟೇ. ಭಗವಂತನಿಗೇನು ಬೇಡ ಅವನಿಗೆ. ಯಾಕೆಂತಂದರೆ ಗುರುವಿಗೆ ಶಿಷ್ಯನಿಂದ ಆಗೋದೇನೂ ಇಲ್ಲ, ಶಿಷ್ಯನಿಂದ ಗುರುವಿಗೇನೂ ಇರೋದಿಲ್ಲ. ಆದರೆ ಶಿಷ್ಯನಿಗೆ ಗುರುವಿನಿಂದ ಆಗೋದಿರ್ತದೆ. ಯಾಕಂದರೆ ಭಕ್ತನಿಗೆ ಭಗವಂತನಿಂದ ಆಗತಕ್ಕಂಥದ್ದು ಇರ್ತದೆ, ಆದರೆ ಭಗವಂತನಿಗೆ ಭಕ್ತನಿಂದ ಆಗೋದೇನೂ ಇಲ್ಲ. ನಾವು ಭಗವಂತನ ಸ್ಮರಣೆ ಮಾಡಲಿಲ್ಲ, ಅಥವಾ ನಾವು ದಾನ ಮಾಡಲಿಲ್ಲ, ನಾವು ಪೂಜೆ ಹೋಮ ಮಾಡಲಿಲ್ಲ ಅಂತಂದರೆ ಭಗವಂತನಿಗೇನು ಲಾಸ್ ಇಲ್ಲ. ಯಾಕಂದರೆ ನಮಗೇ ಲಾಸು. ಯಾವ ರೀತಿ ಲಾಸು? ಯಾಕೆಂದರೆ ಈ ಶರೀರ ಬಂದಿದ್ದೇ ಕರ್ಮವನ್ನು ಕಳೀಲಿಕ್ಕಾಗಂತೆ. ನಾವು ಮಾಡಿದಂಥ ಕರ್ಮವನ್ನು, ಅದಕ್ಕೆ ಹಿಂದಿನ ಜನ್ಮದ ಸಾಲವ ಕಳೆಯಲು ಬಂದಿದೆ ಈ ನರದೇಹ. ಈ ನರದೇಹ, ಮನುಷ್ಯ ದೇಹ ಬಂದಿದ್ದೆ ಹಿಂದಿನ ಜನ್ಮದ ಸಾಲ ಕಳೀಲಿಕ್ಕಾಗೆ. ಯಾಕೆಂದರೆ ನಾವು ಹಿಂದೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ ಲೋನ್ ಮಾಡಿದ್ದೇವೆ, ಅದು ಯಾವ ಬ್ಯಾಂಕು ನಮಗೆ ಗೊತ್ತಿಲ್ಲ, ಅದು ಭಗವಂತನ ಬ್ಯಾಂಕು. ಅದಕ್ಕೆ ಭಗವಂತ ಅಂದರೆ
ಅವನು ಎಲ್ಲ ಸಂಪತ್ತಿಗೆ ಒಡೆಯ ಅವನು. ಯಾವ ರೀತಿ ಅಂತಂದರೆ ಅದು ಆ ಲೋನ ನಮಗೆ ತೀರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಾವು ಖರ್ಚು ಮಾಡಬೇಕಂತೆ. ಖರ್ಚು ಮಾಡಲೇಬೇಕು, ಅದನ್ನು ಇಟ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಇಟ್ಟಿದ್ದು ಪರರಿಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ. ಕೊಟ್ಟಿದ್ದು ಮಾತ್ರ ತನಗೆ ಸಿಗತಕ್ಕಂಥದ್ದು, ಬಚ್ಚಿಟ್ಟಿದ್ದು ಅದು ಪರರಿಗೆ. ಯಾರು ಈಗ ನಾವು ಎಷ್ಟೋ ಜನರು ನೋಡ್ತಾ ಇರ್ತೇವೆ, 1000 ಕೋಟಿ ಆಸ್ತಿ ಮಾಡಿದ್ರು, ಅಷ್ಟು ಮಾಡಿದ್ರು, ಇಷ್ಟು ಮಾಡಿದ್ರು ಅಂತ ಹೇಳಿದ್ರೆ, ಆದ್ರೆ ಪಾಪ 1 ರೂಪಾಯಿ ತಗೊಂಡು ಹೋದ್ರೆ ಯಾರೂ 1 ರೂಪಾಯಿ ತಗೊಂಡು ಹೋಗಲಿಲ್ಲ. ಯಾಕೆಂತಂದರೆ ಹಿಂದೆ ಯಾವ ರೀತಿ ವಾಸ್ಕೋಡಿ ಗಾಮ ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡ್ದ, ಇಡೀ ಭಾರತವನ್ನು ಓಡಾಡ್ದ, ಅವನು ದೇಶ ಸಂಚಾರ ಮಾಡ್ದ. ಆ ದೇಶ ಸಂಚಾರ ಮಾಡಿಕೊಂಡು ಆಮೇಲೆ ಹೋಗಬೇಕಾದ್ರೆ ಅವನು ಹೇಳಿಟ್ನಂತೆ, ಯಾವ ರೀತಿಯಲ್ಲಿ ನಾನು ಸತ್ತ ಮೇಲೆ ನನ್ನ ಕೈ ಹಿಂಗೆ ಮೇಲೆ ಕಾಣುವಂಗೆ ಹೋಗದಿಡಿ ಅಂತ. ಯಾಕೆಂತಂದರೆ ನಾನು ಇಷ್ಟು ಸಂಪಾದನೆ ಮಾಡಿದೆ, 1 ರೂಪಾಯಿ ತಗೊಂಡು ಹೋಗಲಿಲ್ಲ, ಇದು ನಮಗೆ ಗೊತ್ತಾಗಲಿ. ಹಾಗಾಗಿ ನಾವು ಯಾವ ರೀತಿ ಆ ರೀತಿಯಲ್ಲಿ ನಾವು ನಮ್ಮ ಕರ್ಮವನ್ನು ಕಳಿಬೇಕು ಅಂತಂದರೆ 2 ರೀತಿಯ, ಅದಕ್ಕೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಹೀಗೆ ಈ ರೀತಿಯ ಯೋಗದಿಂದ ನಾವು ನಮ್ಮ ಕರ್ಮವನ್ನು ಕಳೆಯುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ದತ್ತಾತ್ರೇಯನ ಆರಾಧನೆ ಮಾಡೋದರಿಂದ ನಮ್ಮ ಎಲ್ಲ ಕರ್ಮಗಳು, ಪಾಪಗಳೂ ನಾಶವಾಗಿ ನಮಗೆ ಶೀಘ್ರವಾಗಿ, ಯಾಕಂದರೆ ನಮ್ಮ ಕಲಿಯುಗದಲ್ಲಿ ಫಾಸ್ಟ್ ಆಗಬೇಕು, 1 ಸೆಕೆಂಡಿಗೆ ಎಲ್ಲದೂ ಸಿಗಬೇಕು, ಎಲ್ಲದೂ 1 ಸೆಕೆಂಡಿಗೆ ಸಿಗಬೇಕು. ಹಾಗಾಗಿ ನಾವು ಆ ಎಲ್ಲ ರೀತಿಯ ಅನುಕೂಲ ಆಗಬೇಕು ಅಂತ ಅಂದರೆ ನಾವು ದತ್ತಾತ್ರೇಯನ ಆರಾಧನೆಯನ್ನು ಇವತ್ತಿನ ದಿವಸ ನಾವು ಮಾಡೋದರಿಂದ ಶೀಘ್ರವಾಗಿ ಎಲ್ಲ ರೀತಿಯಾದಂಥ ಫಲವನ್ನು ನಾವು ಪಡೆಯಬಹುದು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳೆಯ ಸಂಚಿಕೆಯಲ್ಲಿ. ಧನ್ಯವಾದಗಳು.